ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ತಿಳ್ಕೊಂಡೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಧ್ಯಾಹ್ನ ಇವತ್ತು ಲಾಗ ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಾನು ಮಧ್ಯಾಹ್ನ ಟೈಮ್ ಒಳಗೆ ಬ್ಲೌಸ್ ಹೊಲಿಯಾಕತ್ತೀನಿ. ಡೈಲಿ ಒಂದು ಬ್ಲೌಸರ ಹೊಲಿಬೇಕಂತಂದೇಳಿ ಡಿಸೈಡ್ ಮಾಡ್ಕೊಂಡೀನಿ ನನಗೆ ನಾನು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಬೆಳೆಸೋದಕ್ಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮಧ್ಯಾಹ್ನ ಟೈಮು ಊಟ ಆಗಿತ್ತು, ಮಕ್ಕಳಿಗೆಲ್ಲ ಊಟ ಮಾಡಿಸಿದೆ, ಬ್ಲೌಸ್ನ ಹೊಲಿದೆ ನೋಡಿ, ರೆಡಿ ಮಾಡಿದೆ. ಮಧ್ಯಾಹ್ನ ಕೂತ್ಕೊಂಡೆ, ಈವ್ನಿಂಗ್ ಮುಗೀತು ಬ್ಲೌಸ್ ಹೊಲಿಯೋದು. ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟೆ. ಸ್ವಲ್ಪ ಬಿಟ್ಟು ಎದ್ಬಿಟ್ರೆ ಮತ್ತೆ ಹೊಲಿಯೋದಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಲಟ್ಕನ್ನ ಬೇರೆ ಥರ ಡಿಸೈನಲ್ಲಿ ಮಾಡಿದ್ದೀನಿ. ನಾರ್ಮಲಾಗಿ ಮಾಡೋ ಥರ ಮಾಡಿಲ್ಲ. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ನೋಡಿ, ಈ ಥರ ಕಾಣಿಸ್ತಾ ಇದೆ. ಪೂರ್ತಿ ಬ್ಲೌಸು ಹೊಲಿದ ಮೇಲೆ ಈ ಥರ ಕಾಣಿಸ್ತೈತೆ ಲುಕ್ ನೋಡಿ. ಇಷ್ಟು ತುಂಬ ನೀಟಾಗಿ ಬಂದಿದೆ. ಕಾಟನ್ ಸೀರೆ ಬ್ಲೌಸ್ ಅಲ್ವಾ, ಕಾಟನ್ ಬಟ್ಟೆ ನಾವು ಹೇಗೆ ಹೊಲಿತೀವೋ ಹಾಗೆ ಕೂತ್ಕೊಳ್ಳುತ್ತೆ. ಚೆನ್ನಾಗಿ ಬಂದಿದೆ ಬ್ಲೌಸು. ಆಮೇಲೆ ನೋಡಿ, ಸೂಟಿ ಎಲ್ಲ ಮಕ್ಕಳು ಮನೆಯಲ್ಲಿ ನೋಡಿ, ಅವನು ಫುಲ್ಲು ಬರೀ ಟಿ ವಿ ನೋಡ್ತಾನೆ. ಇವಳು ನೋಡಿ ತಲೆಗುಂಬಿ ತೊಗೊಂಬಂದು ಬ್ಲ್ಯಾಂಕೆಟ್ ತೊಗೊಂಬಂದು ಹೊತ್ಕೊಂಡು ಮಲ್ಕೋತಿದ್ದಾಳೆ ಚೇರ್ ಮೇಲೆ, ಸೋಫಾ ಚೇರ್ ಮೇಲೆ. ಕೆಳಗಡೆ ಇಷ್ಟು ಬುಕ್ಕು, ಆಟಿಕೆ ಸಾಮಾನು, ಚಪ್ಪಲೆಲ್ಲ ಸೋಫಾ ಕೆಳಗಡೆ ಬಿದ್ದಿದೆ. ಆ ಸೋಫಾ ತಲೆಗುಂಬಿ ಒಂದು ಸೋಫಾ ಮೇಲೆ ಇರಲ್ಲ, ಎಲ್ಲ ತೆಗ್ದು ಕೆಳಗಡೆ ಇಟ್ಕೊಳ್ಳೋದು, ಮನೆ ಕಟ್ಟೋದು. 2 ತಿಂಗಳು ನಂಗೆ ಹುಚ್ಚಿಡ್ದೋಗೋಯ್ತು. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ರಗಡ್ ಆಗ್ತಿತ್ತು. ನಾನು ಬೆಳಗ್ಗೆಯಿಂದ ಆಗಿಬಿಡ್ತಾಯಿದ್ದೆ. ಸಾಯಂಕಾಲ ನಮ್ಮ ಮನೆಯವ್ರು ಬರೋ ಟೈಮ್ಗೆ ಸ್ವಲ್ಪ ಕ್ಲೀನ್ ಮಾಡ್ಕೋತಾಯಿದ್ದೆ. ಚೌಳಿಕಾಯಿ ಮಾಡಬೇಕು ಪಲ್ಯ ಅಂದ್ಕೊಂಡು, ನಮ್ಮ ಮನೆಯವ್ರಿಗೆ ಫೇವ್ರೆಟ್ ಇದು ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ತೊಗೊಂಬಂದಿದ್ರು, ಅವನ್ನ ಕ್ಲೀನ್ ಮಾಡ್ಕೋಬೇಕಲ್ಲ. ಈ ಥರದ್ದು ಏನಾದರೂ ತೊಗೊಂಬಂದರೆ ತಲೆನೋವು. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಸ್ನೇಹಿತರೆ ಇದು ಚೌಳಿಕಾಯಿನ ಬಿಡಿಸ್ಕೊಳ್ಳೋಕ್ಕೆ. ಚೌಳಿಕಾಯಿ ಎಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿದೆ. ಬೆಳಗ್ಗೆ ಬೇಗ ಎದ್ದಿದೆ. ಮತ್ತು ಮಧ್ಯಾಹ್ನ ಅಂತೂ ಮಲ್ಕೊಳ್ಳೋಕ್ಕಾಗಲ್ಲ, ಮಲ್ಕೋದಿಲ್ಲ, ಕೆಲಸ ಇರುತ್ತಲ್ಲ, ಬ್ಲೌಸು ಹೊಲಿದೆ. ಮತ್ತು ಸಾಯಂಕಾಲ ಆಗೋಯ್ತು. ಇವಾಗ ಸಾಯಂಕಾಲದ ಕೆಲಸ ಸ್ಟಾರ್ಟ್ ಮಾಡಬೇಕು. ಬಟ್ಟೆಗಳು ಹಿಂದೆ ಸಾಕಾಗಲಿಲ್ಲ ಅಂತ ಮುಂದೆ ಹಾಕಿರೋದು ನಿನ್ನೆ ಇದ್ದಿತ್ತು. ನಿನ್ನೆ ಈವ್ನಿಂಗ್ ಬಟ್ಟೆ ತೊಳೆದು ಹಾಕಿದ್ದೆ, ಅವು ಒಣಗಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಮತ್ತು ಇವತ್ತಿನ ಬಟ್ಟೆಗಳನ್ನು ಹಿಂದೆ ತೊಳೆದು ಹಾಕಿದ್ದೀನಿ. ಎಲ್ಲನೂ ತೊಗೊಂಬಂದು ಮಡಚಿ ಅದ್ರ ಪ್ಲೇಸಿಗೆ ಇಟ್ಬಿಟ್ರೆ ಆಯಿತು ಅಂತ ಬಟ್ಟೆ ತೊಗೊಂಬರಕ್ಕೆ ಹೋದೆ. ಇಷ್ಟೊಂದು ಬಟ್ಟೆ ಇವತ್ತು ಒಗ್ದು ಹಾಕಿರೋದು ನೋಡಿ. ಮುಂದ್ಗಡೆಯಿಂದ ತೊಗೊಂಬಂದಿಟ್ಟೆ, ಅದು ನಿನ್ನೆದು. ಮನೆಯಲ್ಲೇ ಇರ್ತಾರೆ, ಏನಿಲ್ಲ ಅಂದರೂ 2 ಟೈಮ್ಸ್ ಬಟ್ಟೆ ಚೇಂಜ್ ಮಾಡೋದಿಲ್ಲ. ಸ್ವಲ್ಪ ನೀರಲ್ಲಿ ಆಟ ಆಡಿ ತೊಯ್ಸ್ಕೊಳ್ಳೋದು, ಇಲ್ಲ ಹಿಂದೆ ಹಿತ್ತಲಲ್ಲಿ ಆಟ ಆಡಿ ಗಲೀಜು ಮಾಡ್ಕೊಳ್ಳೋದು. ಒಂದೊಂದು ದಿನಕ್ಕೆ ಇಬ್ಬಿಬ್ಬರು 2 ಜೋಡು 3 ಜೋಡು ಬಟ್ಟೆ ಒಗ್ಯಾಕ್ಬಿಡ್ತಾರೆ. ಹಾಗಾಗಿ ಒಗದು ನಂಗಂತೂ ಸಾಕಾಗೋಗೈತಿ. ಯಾವಾಗಾರ ಸಾಲು ಚಲುವಾಗಿ ಇವರಿಬ್ಬರನ್ನು ಯಾವಾಗ ಸಾಲಿಗೆ ಕಳಿಸಿ ನಾ ತಂಡು ಕುಂತೀನಿ ಅಂತ ಅನ್ನಕತ್ತೇನೆ ನೋಡ್ರಿ. ಎಲ್ಲರಿಗೂ ಹಂಗೆ ಆಗಿರ್ತೈತಿ ಸೂಟಿ ಒಳಗೆ. ಎಲ್ಲ ತಾಯರಿಗೂ ಅದ ಕಷ್ಟನ. ಎಷ್ಟರ ಸ್ವಚ್ಛ ಮಾಡಿರಿ ಮನಿನ, ಎಷ್ಟರ ಕ್ಲೀನ್ ಇಟ್ಕೋರಿ, ಒಂದು 10 ನಿಮಿಷ ಒಳಗೆ ತಿಪ್ಪಿ ಮಾಡಿಟ್ಬಿಡ್ತಾರೆ ಮಕ್ಕಳು. ಇವೆಲ್ಲ ಮಡಿಚಿಟ್ಟ ಮತ್ತು ಸಂಜೆಗೆ ಅಡುಗೆ ಮಾಡಿಲ್ಲ, ಏನೂ ಮಾಡ್ಬೇಕ್ರಿ. ಅನ್ನ ಸಾರು ಐತಿ, ಒಂದು ಸ್ವಲ್ಪ ಚಪಾತಿ ಮತ್ತು ಚೌಳಿಕಾಯಿ ಸೋಸಿಟ್ಕೊಂಡೆಲ್ಲ ಅದಷ್ಟು ಮಾಡಬೇಕು. ಫಸ್ಟ್ ಇವನ್ನ ಮೆಟ್ಟಿಗೆ ಹಚ್ಚೋಣ ಬರ್ರಿ. ಚೇರ್ ತುಂಬ ಹೋಯ್ತು. ನಾವು ಮಡ್ಚಾಕತ್ತಿದ್ನಿ, ಇವ್ರು ಹಸು ಅನ್ನಕತ್ತಿದ್ರು. ಟೈಮಿಗೆ 6 ಗಂಟೆ 5:30 ಆಗಿತ್ತು, 5:30 ಅವ್ರಿಗೆ ಸಂಜೆನಾಗ ಏನಾರ ಸ್ವಲ್ಪ ತಿನ್ನೋಕೆ ಹಾಕ್ಕೊಡ್ಬೇಕಲ್ಲ. ಮತ್ತು ಅವನ್ನ ಚುನ್ಮುರಿ ಮಾಡಿಟ್ಟಿದ್ನಿ, ಹಾಕಿ ಕೊಡಾಕತ್ತೀನಿ. ಮತ್ತು ಇವು ಡಬ್ಬಿ ಒಳಗೆ ಹಂಗೆ ಇದನ್ನು ಮಾಡಿಟ್ನಿ ಅಂದ್ರೆ ಸ್ವಲ್ಪ ಇದು ಹಾಕವೇನ್ರಿ, ಮೆತ್ತಗಾಗ್ಬಿಡ್ತಾವೆ ಅಂತೇಳಿ ಅದಕ್ಕೆ ಕ್ಯಾರಿ ಬ್ಯಾಗ್ ಒಳಗೆ ಸ್ವಲ್ಪ ಗಾಳಿ ಆಡ್ಲಾರ್ದಂಗೆ ಕ್ಯಾರಿ ಬ್ಯಾಗ್ನ ಕಟ್ಟಿ ಆಮೇಲೆ ಡಬ್ಬಿ ಒಳಗೆ ಇಡ್ತೀನಿ. ಅಂದ್ರೆ ಹೆಂಗೆ ಇದು ಮೆತ್ತಗಾಗಂಗಿಲ್ಲ, ಕುರುಮ್ ಅಂತಾನೆ ಇರ್ತಾವೆ ಚುನ್ಮುರಿ. ಇನ್ನೂ ಕಸ ಹೊಡೆದಿಲ್ಲ ನಾನು, ಬರೀ ತಲೆಗುಂಬಿನಷ್ಟ ಮ್ಯಾಲೆ ಎತ್ತಿಟ್ಟಿನಿ. ಇನ್ನೂ ಎಲ್ಲ ಅಲ್ಲೇ ಹಂಗೆ ಬಿದ್ದೈತಿ. ಫಸ್ಟ್ ಅರ್ವಿ ಎಲ್ಲ ಮಡಿಚಿಟ್ಟು ಆಮೇಲೆ ಹಿಡ್ದು ಕಸ ಹುಡ್ಕೊಂಡು ಬಂದ್ರೆ ಸ್ವಚ್ಛ ಆಕೈತೆ ಮನೆ ಅಂತಂದು ಹೇಳಿ ಫಸ್ಟ್ ಅರ್ವಿನ ತಗೊಂಬಂದಿನಿ ರೀ ನಾನು.
ಅರ್ಬಿ ಎಲ್ಲ ಮಡಿಚಿ ಕಪಾಟ್ನಾಗ ಇಟ್ಟು ಮನೆ ಎಲ್ಲ ಕಸ ಹುಡ್ಕೊಂಡು ಬರ್ಬೇಕಂತಂದು ಹೇಳಿ ಮಾಡಿದ್ನಿ. ಅರ್ಬಿ ಮಡಿಚಿಡೋಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಟ್ಟು ಇರಲಿ ಕರೆಂಟ್ ಹೋಗ್ತದೆ ಮತ್ತು ಕರೆಂಟ್ ಬರುತ್ತೇನಂತ ಕುಂದ್ರಕ್ಕೆ ಆಗಂಗಿಲ್ಲ ರೀ. ಇನ್ನೂ ಭಾಳ ಕೆಲಸ ಅದಾವು. ರಾತ್ರಿ ಅಡುಗೆ ಬೇರೆ ಮಾಡಬೇಕು. ಅಡುಗೆನೂ ಲೇಟ್ ಆಗಂಗಿಲ್ಲ. ಹುಡುಗರು ಮಧ್ಯಾಹ್ನ ಮಲ್ಕೊಂಡಿರಂಗಿಲ್ಲ, ಜಲ್ದಿ ಮಲ್ಕೊಂಡ್ಬಿಡ್ತಾವೆ. ಹಾಗಾಗಿ ಅಡುಗೆನೂ ಸ್ವಲ್ಪ ಬೇಗನೆ ಮಾಡಬೇಕು. ಅದಕ್ಕೆ ಅಡುಗೆ ಅದ್ರ ಸಂಬಂಧ ಏನು ಮಾಡಿದ್ನಿ, ಕರೆಂಟ್ ಹೋದ್ರೆ ಹೋಗಲಿ ಅಂತಂದು ಹೇಳಿ ಹೊರಗೆ ಅಂಕರು ಇದು ಲೈಟ್ ಹತ್ತಿದ್ದು. ಕರೆಂಟ್ ಹೋದ್ರೂ ಚಾರ್ಜಿಂಗ್ ಬಲ್ಬ್ ಇದ್ರೆ ಹತ್ತೈತೆ. ಇವ್ರು ನೋಡ್ರಿ ಅಭ್ಯಾಸ ಮಾಡ್ತಾರೋ ಎಲ್ಲಿ ಬೇಕಲ್ಲಿ, ಎಲ್ಲಿ ಅಭ್ಯಾಸ ಮಾಡಿರ್ತಾರೆ ಅಲ್ಲೇ ನೋಟ್ಬುಕ್ಕ, ಎಲ್ಲಿ ಅಭ್ಯಾಸ ಮಾಡಿರ್ತಾರೆ ಅಲ್ಲೇ ಪೆನ್. ಟ್ಯೂಷನ್ಗೆ ಹೋಗಿ ಬರ್ತಾನೆ ಬೆಳಗ್ಗೆ 1-2-3 ತಾಸು. ಹೋಗಿ ಬಂದು ಕೂಡಲೇ ಹೋಮ್ವರ್ಕ್ ಮಾಡ್ತೀನಂತ ಬುಕ್ಕ ತೆಗಿತಾನೆ, ಮುಗಿತಾವೆ ಅಲ್ಲೇ ಇರ್ತಾವೆ. ಹೋಮ್ವರ್ಕೂ ಆಗಿರಂಗಿಲ್ಲ. ಇತ್ತಾಗ ಅವನು ತೆಗೆದು ಒಳಗೂ ಇಡೋಂಗಿಲ್ಲ. ಅವ್ರ ಪಪ್ಪಂದೊಂದು ಅವನದೊಂದು ಬ್ಯಾಗ್ ಒಳಗೆ ನಾನೇ ಹೋಗ್ದು ಇನ್ನೂ ನಾನೇ ಇಡ್ಬೇಕ್ರಿ. ಅದು ಒಳಗೆ ಒಬ್ಬರು ಇಡೋಂಗಿಲ್ಲ. ಅವರು ಇಟ್ಟೆ ತಲೆ ಕಸ ಹುಡುಕೊಂಡು ಬರಾಕತ್ತೀನಿ. ನನ್ನ ಮಗಳು ನೀರು ಆಟ ಆಡೋಕೆ ಹೋಗ್ತಾರೆ. ಒಳಗೆ ಬಂದು ನೀರು ಸಹಿತ ಕೊಡೋಂಗಿಲ್ಲ. ಅವ್ರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ನೀರು ಕೊಡ್ಬೇಕು ಅವ್ರಿಗೆ. ನನಗೆ ನೀರು ಕುಡಿಯೋ ಸಹಿತ ನೆನಪಿರಂಗಿಲ್ಲ ಕೆಲಸ ಮಾಡೋದ್ರೊಳಗೆ. ಆಕೆಗೂ ನೀರು ಕೊಟ್ಟು ನಾನು ಒಂದು ಸ್ವಲ್ಪ ನೀರು ಕುಡಿದೆ. ನೀರು ಕುಡಿದು ಈಗ ಒಳಗಿಂದ ಕಸ ಹುಡ್ಕೊಂಡು ಬಂದುಬಿಟ್ಟೆ ರೀ. ಏನು ಮಾಡಲಿ, ಒಳಗೆ ಕರೆಂಟ್ ಇಲ್ಲ ಅಂದೆಲ್ಕ ಟಾರ್ಚ್ ಹಿಡ್ಕೊಂಡು ಮೇನ್ಬತ್ತಿ ಹಚ್ಕೊಂಡು ಕ್ಲೀನ್ ಮಾಡ್ಕೊಂಡು. ನನ್ನ ಮಗ ನೋಡ್ರಿ ಸ್ವೀಟ್ ಬಾಕ್ಸ್ ಮೇಲೆ ಪೇಂಟಿಂಗ್ ಮಾಡ್ಯಾನ. ವಾಟರ್ ಪೇಂಟ್ ಮಾಡ್ತೀನಿ ಅಂತಂದಿರ್ತೆ. ಜಾಸ್ತಿ ಟಿ ವಿ ನೋಡ್ತಿ, ಅದು ಬಂದ್ ಮಾಡಿದ್ನಂದ್ರೆ ಇಂಥದ್ದು ಏನಾರು ಮಾಡಿರ್ತಾನೆ. ಅದು ಚಂದಂಗಾರ ನೋಟ್ಬುಕ್ನಾಗಾರ ಮಾಡಿಲ್ಲ. ಆ ಬಾಕ್ಸ್ ಮೇಲೆ ಮಾಡ್ಯಾನ. ಚೆಂದಾಗಿತ್ತು. ಏನು ಮಾಡೋದು, ಸುಮ್ಮ ಮನ್ಯಾಗ ಕಸ ಇಟ್ಕೊಂಡು ಅಂತಂದು ಹೇಳಿ ನಾನು ಕಸದ ಬುಟ್ಟಿಗೆ ಹಾಕಿಬಿಟ್ಟೆ. ಅದನ್ನು ದಿನ ಮಾಡ್ತಿರ್ತಾನೆ ಏನಾರ ಒಂದು. ಹಿಂಗೆ ಹೊರಗಿಂದೂ ಕಸ ಹುಡುಗಾತೆ ನೋಡ್ರಿ. ನಾನು ಒಳಗಿಂದೆಲ್ಲ ಕಸ ಹುಡ್ಕೊಂಡು ಬನ್ನಿ. ಎಷ್ಟಾರ ನೀಟ್ ಮಾಡಿರಿ 5 ನಿಮಿಷನಾಗ ಮತ್ತೊಳ್ಳೆ ನಮ್ಮ ಮನೆಯವ್ರು ಬಂದ ತಕ್ಷಣ ಕಸ ಹುಡ್ದಿಲ್ಲ, ಕಸಾರ ಹುಡಿಯೋದು ಒಂದಿಟ್ಟು ಅಂತಲೇ ಹೇಳ್ತಾರೆ. ಹಂಗೆ ಮಾಡ್ತಾರೆ ಮಕ್ಕಳು. ಎಷ್ಟಾರ ಕಸ ಹುಡುಗ್ಲಿ ಬಂದು ನೋಡ್ರಿಕಿ ಏನು ಮಾಡೋಕ್ಕೂ ಬಿಡೋಂಗಿಲ್ಲ ಅಂತಾಳೆ. ನಾನು ಮಾಡ್ತೀನಿ ಅಂತಾಳೆ. ಕಸ ಹುಡುಗುವಾಗ ಎಲ್ಲಿ ಹೋಗಿದ್ಲ ಏನೋ, ಇರ್ಲಿಕ್ಕಂದ್ರೆ ಆಕಿನ ಹುಡುಗುತ್ತಿದ್ಲು ನೋಡ್ರಿ. ನೀರು ಹೊಡ್ಯಾಕೆ ಹೋಗಿ ಚರ್ಗಿನೂ ಒಗದೇ ಬಿಟ್ಲ ಅದ್ರ ಜೋಡಿ, ನೀರಿನ ಜೋಡಿ. ತನಗೆ ನಿಗಂಗಿಲ್ಲ ಬಿಡಂಗಿಲ್ಲ, ಬ್ಯಾಡ್ ಅಂದರೆ ಕೇಳೋಂಗಿಲ್ಲ. ಮಾಡ್ತೀನಿ ಅಂತಂತಾಳೆ. ಮತ್ತು ಕೊಡ್ಲಿಕ್ಕಂದ್ರೆ ರೊಯ್ ಅಂತ ಅಳ್ಕೊಂಡು ನಿಂದಿರ್ತಾಳೆ. ಒಂದು 5 ನಿಮಿಷ ಕೊಟ್ಬಿಟ್ರೆ ಮುಗಿದೋಕೈತಿ. ಇರಲಿಲ್ಲ ಅಂದ್ರೆ 1 ತಾಸು ನನ್ನ ಟೈಮ್ ವೇಸ್ಟ್ ಮಾಡಿಬಿಡ್ತಾಳೆ ಅತ್ತತ್ತು. ಅದಕ್ಕೆ ಹೊಡಿಕೊಳ್ಳಕತ್ತಂದು ಹೇಳಿ ನಾ ಮತ್ತು ಬೇರೆ ಕೆಲಸ ಮಾಡಿದ್ರತ್ತ ಒಳಗೆ ಹೊಂಟಿದ್ನಿ. ಆ ಬಕೆಟ್ ಚರಿಗೆ ಇಸ್ಕೊಂಡು ಹೋದ್ರತ್ತಂತ ಹೇಳಿ ಕುಂತೀನಿ ರೀ. ಇರ್ಲಿಕ್ಕಂದ್ರೆ ಅದನ್ನು ಚಂದ್ಲೌತ್ನಾಗ ಕೊಡಂಗಿಲ್ಲ, ನೀರು ಹೊಡಿತೀನಿ ಅಂಗ್ಳಕ್ಕೆ ಅಂತೇಳಿ ಮೈಯೆಲ್ಲ ತೊಯ್ಸ್ಕೊಂಡ್ಬಿಡ್ತಾಳೆ ಅಂತೇಳಿ ಅಲ್ಲೇ ಮುಂದೆ ನಿಂತು ಬಕೆಟ ಚರಿಗಿಸ್ಕೊಂಡು ಒಳಗೆ ಬನ್ನಿ. ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಚಹಾ ಮಾಡೋಣಕತ್ತಿದ್ರು. ಬಂದು ಕೂತ್ಕೊಂಡಿದ್ರು. ಆಯ್ತಳ್ರಿ ಅಂತಂದು ಹೇಳಿ ಚಹಾ ಮಾಡೋಕೆ ಹಾಲು ಕಾಸೋಕಿಟ್ನಿ. ಮತ್ತು ಬೆಳಿಗ್ಗೆ ಮಾಡಿದ್ದೆ ಸಾಂಬಾರು ಒಂದು ಸ್ವಲ್ಪ ಇತ್ತು. ಆ ಸಾಂಬಾರನ್ನು ಬಿಸಿ ಮಾಡೋಕ್ಕಿಟ್ಟಿನಿ, ನೈಟಿಗೆ ಬೇಕಲ್ಲ. ಮತ್ತು ಅನ್ನ ಸಾಂಬಾರು ಐತೆ ಅಂತ ಹೇಳಿದ್ನಲ್ರಿ. ಈಗ ಚಹಾ ಮಾಡಿ ಅವ್ರಿಗೂ ಕೊಟ್ಟು ನಾವೊಂದು ಸ್ವಲ್ಪ ಕುಡಿದು ದೇವ್ರ ಮುಂದೆ ದೀಪ ಹಚ್ಚಬೇಕು. ಅದು ನೆನಪು ಹಾರ್ಬಿಟ್ಟಿನಿ ನೋಡ್ರಿ ಇವ್ರು ಗದ್ದಲ್ನಾಗ. ಅದಕ್ಕೆ ಅವ್ರಿಗೆ ಚಹಾ ಮಾಡಿ ಕೊಟ್ಟ ಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ನಾ ಚಹಾ ಕುಡಿಬೇಕಂತಂದು ಹೇಳಿ ಚಹಾಕಿಟ್ಟ ದೇವ್ರ ಮುಂದೆ ದೀಪ ಹಚ್ಚಿದ್ನಿ. ಮತ್ತು ಆಕೆ ಶ್ರದ್ಧಾ ಏನು ಮಾಡಿದ್ಲು, ಅವಂಗೆ ಚುರುಮುರಿ ಹಾಕ್ಕೊಟ್ನಲ್ಲ ಅವಾಗ ಆಕೆ ತಿನ್ನಲಿಲ್ಲ, ಹಂಗೆ ಇಟ್ಟು ಹೋಗಳ್ರಿ. ಮತ್ತು ಹಾಕ್ಕೊಡು ಅಂದ್ಲು. ಆಕೆಗೆ ಅಷ್ಟೇ ಚುರುಮುರಿ ಹಾಕ್ಕೊಟ್ನಿ. ದೇವ್ರ ಮುಂದೆ ದೀಪ ಹಚ್ಚಿ ಬನ್ನಿ. ಒಂದು 5 ನಿಮಿಷ ರೆಸ್ಟ್ ಬೇಕಾಗಿತ್ತು ಅಂತೇಳಿ ಕುಂತ್ಕೊಂಡು ಇನ್ನು ನೋಡ್ರಿ ಟೈಮ್ ಆಲ್ರೆಡಿ 7:10 ಆಗೈತಿ. 7:10 ಪೌನೆ 8 ಊಟಕ್ಕೆ ಹಾಕ್ಕೊಟ್ರೆ ನಡಿತೈತಿ. ಏನು 2 ಥರ ಮಾಡೋದೈತೆ ಅಂತಂದು ಹೇಳಿ ಒಂದು 5 ನಿಮಿಷ ಕೂತು ಹೋದ್ರೆ ಅಂತ ಹೇಳಿ ಕೂತ್ಕೊಂಡಿನಿ ರೀ. ಆಕೆ ಚುರುಮುರಿ ತಿನ್ನತ್ತಾಳ. ಆಗಲ್ಲಿ ತಿನ್ನಂದ್ರೆ ತಿನ್ನಲಿಲ್ಲ ರೀ. ನಾವು ಕೇಳಿದಾಗ ನಾವು ಕೊಟ್ಟಾಗ ತಿನ್ನಂಗಿಲ್ಲ ಅವರು ನೋಡ್ರಿ. ಆಗಾರ ಮನೆ ಸ್ವಚ್ಛ ಮಾಡೀನಿ. ಆಗಲೇ ಮತ್ತು ನೀರು ಕುಡ್ತಿದ್ದು ಗ್ಲಾಸ್ ಹಿಂಗೆ ಹೋಗಿದ್ದು, ಆಟಿಕೆ ಸಾಮಾನು ಹೋಗಿದ್ದು ಎಲ್ಲ ತೆಗ್ದಾರ. ಹೋಗ್ಲಿ ಬಿಡ್ರಿ, ಇನ್ನೇನು ಮಾಡಲಿ ನೋಡ್ರಿ. ನೈಟ್ ಅಡುಗೆ ಎಲ್ಲ ಮಾಡಿದ್ನಿ. ಈಗ ರಾತ್ರಿ 8 ಗಂಟೆ ಆಗೈತಿ. ಊಟಕ್ಕೆ ಕುಂದ್ರಾಕತ್ತೀವಿ. ನಮ್ಮ ಮಕ್ಳಿಗೆ ಊಟ ಮಾಡ್ಸೀನಿ ಈಗ ಆಲ್ರೆಡಿ. ನಂದು ನಮ್ಮ ಮನೆಯವ್ರ ಪ್ಲೇಟ್ ನೋಡ್ರಿ. ಚಪಾತಿ ಮಾಡಿಸಿದ್ರು. ಅದ್ರ ಚಪಾತಿ ತಿನ್ನೋದು ಬಿಟ್ಟು ರೊಟ್ಟಿ ಅಂತೇಳಿ ಕಟ್ಟಕ್ಕೆ ರೊಟ್ಟಿ ಕಲಿಸ್ಕೊಂಡು ಊಟ ಮಾಡಾಕತ್ತೀವಿ. ಇವತ್ತಿನ ವ್ಲಾಗ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವ್ಲಾಗ್ನಾಗ